ಬೇಗನೆ ಬರಲಿರುವ ಮೊದಲಿನಾದಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ವಿನಂತಿಯಿಂದ ಪ್ರತಿಯೊಬ್ಬರನ್ನು ಕೂಡ ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಒಳ್ಳೆಯ ವಾಕ್ಯವನ್ನು ಜೀವ ಸ್ವರೂಪನಾದ ದೇವರ ಮಂದಿರ ಯಾವ ರೀತಿಯಾಗಿ ಕಟ್ಟಲ್ಪಡಬೇಕೆನ್ನುವಂಥ ವಿಷಯವನ್ನು, ಸಂಗತಿಗಳನ್ನು ನಾವೆಲ್ಲರೂ ಕೂಡ ಅಪ್ಪರ ಬಾಯಿಯ ಮೂಲಕವಾಗಿ ದೇವರು ಮಾತಾಡಿರುವಂಥದ್ದನ್ನು, ದೇವರ ವಾಕ್ಯವನ್ನು ನಾವು ಕೇಳಿದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಇವತ್ತಿನ ದಿವಸ ದೇವರ ಧ್ಯಾನಕ್ಕೋಸ್ಕರವಾಗಿ ಆದುಕೊಂಡಿರ್ತಕ್ಕಂಥ ಒಂದು ಅಂಶ ಏನಂತಂದರೆ, 2 ವಾರಗಳು ಹೋದ ವಾರಲ್ಲದೆ ಆ ಕಡೆ ವಾರ ಇದು ಮುಗಿಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ವಾಕ್ಯ ಹೇಳೋದಕ್ಕೆ ಆಗಲಿ. ಕಾರಣ ಏನಂದರೆ, ಅಪ್ಪರಿಗೆ ನೀವೇ ವಾಕ್ಯ ಹೇಳಬೇಕಂತೇಳಿ ಹೇಳಿದ್ದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ಸ್ತೋತ್ರ, ಐನವರಿಗೂ ಕೂಡ ಸ್ತೋತ್ರ, ನಮಸ್ಕಾರ, ವಂದನೆಗಳನ್ನು ತಿಳಿಸುತ್ತಾ ಈ ಸಮಯದಲ್ಲಿ ನೀವು ನೇರವಾಗಿ ವಾಕ್ಯದ ಕಡೆ ಹೋಗೋಣ. ಇವತ್ತಿನ ದಿವಸ ಧ್ಯಾನದ ಅಂಶ, ತಪ್ಪಿ ಹೋದ ತಂದೆ ತಾಯಿಗಳು, ತಪ್ಪಿ ಹೋದಂಥ ಮಕ್ಕಳು ಎಂಬುದಾಗಿ. ಹಲ್ಲೆಲೂಯಾ. ತಪ್ಪಿ ಹೋದಂಥ ತಂದೆ ತಾಯಿಗಳು, ತಪ್ಪಿ ಹೋದಂಥ ಮಕ್ಕಳು ಎಂಬುದಾಗಿ ಕುಟುಂಬ ಜೀವಿತದ ಕುರಿತಾಗಿ ಇವತ್ತಿನ ದಿವಸ ಸ್ವಲ್ಪ ಹೊತ್ತು ನಾವು ದೈವಿಕವಾದಂಥ ವಿಚಾರಗಳನ್ನು, ಆತ್ಮೀಯವಾದಂಥ ವಿಚಾರಗಳನ್ನು, ದೇವರು ಯಾವ ರೀತಿಯಾಗಿ ಕುಟುಂಬ ಇರಬೇಕಂತೇಳಿ ಬಯಸಿದ್ದಾನೆ ಎನ್ನುವಂಥ ವಿಚಾರಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಕುಟುಂಬವನ್ನು ದೇವರು ತಾನು ಒಂದು ಯೋಜನೆಯನ್ನು ಮಾಡಿ ಆತನ ಏನು ಮಾಡಿದ್ದಾನೆ, ಕುಟುಂಬವನ್ನು ಕಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ದೇವರು ಕುಟುಂಬದಲ್ಲಿ ಸಂತೋಷ ಇರಬೇಕಂತೇಳಿ, ಸಮಾಧಾನ ಇರಬೇಕಂತೇಳಿ, ಅನ್ಯೋನ್ಯತೆ ಇರಬೇಕಂತೇಳಿ, ಅವರು ಇಬ್ಬರಲ್ಲ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕಂತೇಳಿ, ಅವರು ಕುಟುಂಬದಲ್ಲಿ ಪರಲೋಕದ ಆನಂದವನ್ನು, ಚಿಕ್ಕ ಪರಲೋಕವಾಗಿ ಅವರ ಕುಟುಂಬ ಇರಬೇಕಂತೇಳಿ, ದೇವರ ಸಹವಾಸದಲ್ಲಿ ಅವರು ಇರಬೇಕಂತೇಳಿ ದೇವರು ಸ್ಥಾಪನೆ ಮಾಡಿದ್ದಾರೆ ಪ್ರಿಯರೇ. ಸತ್ಯವೇದದಲ್ಲಿ ಆರಂಭದಲ್ಲಿ ಪುಸ್ತಕ ಆದಿಕಾಂಡ ಮೊದಲುಗೊಂಡು ಕೊನೆಯ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆ ಪುಸ್ತಕದವರೆಗೂ ಕೂಡ ಕುಟುಂಬ ಎನ್ನುವಂಥ ಮಾತು ಸುಮಾರು 295 ಸಾರಿ ಬಳಕೆಯಾಗಿದೆ ಪ್ರಿಯರೇ. ಆ ಒಂದು ಪದ ಎನ್ನುವಂಥದ್ದು. ಹಲ್ಲೆಲೂಯಾ. ದೇವರು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನೆ ಒಂದು ಕುಟುಂಬ ಎನ್ನುವಂಥ ವಿಷಯಕ್ಕೆ, ಸಂಗತಿಗೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ನೀವು ತೆಗೆದಿದ್ದೆ ಆದರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಏನಂತ ಹೇಳಿದ್ರೆ, 1ನೇ ಅಧ್ಯಾಯದಲ್ಲಿ 27-28ನೇ ವಚನದಲ್ಲಿ ದೇವರು ಸೃಷ್ಟಿಯಲ್ಲಿ ಆರಂಭದಲ್ಲಿಯೇ ಕುಟುಂಬವನ್ನ ಏರ್ಪಾಟು ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ದೇವರು ಕೂಡಿಸಿದ್ದಾನೆ, ಗಂಡ ಹೆಂಡತಿಯನ್ನು ಕೂಡಿಸಿದ ಆತನು ಮನುಷ್ಯನಲ್ಲ, ದೇವರೇ ಕೂಡಿಸಿರ್ತಕ್ಕಂಥ ಸಂಗತಿ ಪ್ರಿಯರೇ. ಮತ್ತೆ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 68ನೇ ಕೀರ್ತನೆ 6ನೇ ವಚನದಲ್ಲಿ ದೇವರು ಒಬ್ಬಂಟಿಗರನ್ನ ಸಂಸಾರಿಕರನ್ನಾಗಿ ಮಾಡುವಂತ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕುಟುಂಬದ ವಿಷಯಗಳು ಅನೇಕ ನಾವು ಸತ್ಯವೇದದಲ್ಲಿ ನಾವು ಕಾಣ್ತಾ ಇದ್ದೇವೆ. ಗಂಡ ಹೆಂಡತಿ ಕೂಡಿದಾದ ಮೇಲೆ ಅವರು ಇನ್ನೂ ಇಬ್ಬರಲ್ಲ, ಅವರು ಒಂದೇ ಶರೀರವಾಗಿ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ಒಂದೇ ಆದಂಥ ಸಮಯದಲ್ಲಿ, ಏಕವಾದಂಥ ಸಮಯದಲ್ಲಿ ದೇವರು ಅವರಿಗೋಸ್ಕರವಾಗಿ ಸ್ವಾಸ್ಥ್ಯವನ್ನ, ಮಕ್ಕಳನ್ನ ಏನ್ ಮಾಡ್ತಾನೆ, ಅವರಿಗೆ ದಯಪಾಲಿಸುವಂತ ವಿಷಯವೂ ಕೂಡ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ. ಆದಿಯಲ್ಲಿಯೇ ವಿಚ್ಛೇದನ ಎನ್ನುವಂಥದ್ದನ್ನು ದೇವರು ಏರ್ಪಾಟು ಮಾಡಲಿಲ್ಲ. ಅವಳು ತಪ್ಪು ಮಾಡಿದಾಗಲೂ ಕೂಡ ದೇವರು ಆದಾಮ ಅವಳನ್ನ ಇಬ್ಬರನ್ನು ಕೂಡ ಏನ್ ಮಾಡಿದ್ರು, ಹೊರಗಡೆ ಕಳುಹಿಸಿದ್ರು ಪ್ರಿಯರೇ. ಆದ್ರೆ ವಿಚ್ಛೇದನ ಎನ್ನುವಂಥದ್ದು ಮೋಶೆಗೆ ಅನೇಕವಾದ ರೀತಿಯಲ್ಲಿ ಇಸ್ರಾಯೇಲರು ಕಾಡಿಸಿದ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನ, ಸಂಗತಿಗಳನ್ನ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ, ಎಚ್ಚರಿಕೆಗಳನ್ನ ಕೊಟ್ಟು ಆ ಒಂದು ವಿಚ್ಛೇದನವನ್ನ ಏನ್ ಮಾಡಿದ ಮೋಶೆ ಧರ್ಮಶಾಸ್ತ್ರದಲ್ಲಿ ದೇವರ ಮೂಲಕವಾಗಿ ಅದನ್ನ ತಂದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಈ ಗಂಡ ಹೆಂಡತಿ ಎನ್ನುವಂಥ ಸಂಬಂಧ ಈ ಭೂಲೋಕದಲ್ಲಿ ಮಾತ್ರ ಇರುವಂತದ್ದಾಗಿದೆ, ಪರಲೋಕದಲ್ಲಿ ಇರುವಂತದ್ದು ಆಗಿರೋದಿಲ್ಲ. ಯಾಕಂದ್ರೆ ಪರಲೋಕದಲ್ಲಿ ಯೇಸಪ್ಪ ಒಂದ್ಸರಿ ಹೇಳ್ತಾರೆ, ಏನಂತ ಹೇಳಂತಂದ್ರೆ, ಅಲ್ಲಿ ಅವರು
ಬುದ್ಧಿವಂತರಂತೆ ಇರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಮದುವೆ ಮಾಡಿಕೊಡೋದು, ಮದುವೆ ಮಾಡಿಕೊಳ್ಳುವಂಥದ್ದು ಎಲ್ಲಿಲ್ಲ, ಪುನರುತ್ಥಾನ ಹೊಂದಿದ ಮೇಲೆ ಇಲ್ಲವೇ ಇಲ್ಲ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೇವೆ. ಆದಾಮನ ಕುಟುಂಬ ಮೊದಲುಗೊಂಡು ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕರ ಕುಟುಂಬಗಳು ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ನಾವು ನೋಡುವಾಗ ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ವಂಶಾವಳಿಗಳನ್ನು ನಾವು ನೋಡುವಾಗ ಅಲ್ಲಿಯೇ ಅನೇಕ ತಲೆಗಳನ್ನು, ಅನೇಕ ಕುಟುಂಬಗಳ ಕುರಿತಾಗಿ ವಿಸ್ತಾರವಾಗಿ ಬರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಇವತ್ತಿನ ದಿವಸ ಈ ಒಂದು ಅಂಶ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಅಂತಂದ್ರೆ, ಈ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ಅವರದೇ ಆಗಿರ್ತಕ್ಕಂಥ ಕೆಲವೊಂದು ಜವಾಬ್ದಾರಿಗಳನ್ನು ಏನ್ ಮಾಡಿದಾನ, ಆತ ದಯಪಾಲಿಸಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಂಡನ ಜವಾಬ್ದಾರಿ ಈ ರೀತಿಯಾಗಿರಬೇಕು, ಹೆಂಡತಿಯ ಜವಾಬ್ದಾರಿ ಈ ರೀತಿಯಾಗಿರಬೇಕು, ಮಕ್ಕಳ ಜವಾಬ್ದಾರಿ ಈ ರೀತಿಯಾಗಿರಬೇಕು. ಮತ್ತೆ ನಾವು ನೋಡ್ತಾ ಇದ್ದೇವೆ ಅವರಲ್ಲಿ ಎಲ್ಲರೂ ಕೂಡ ಆ ಜವಾಬ್ದಾರಿಗಳನ್ನು ನೆರವೇರಿಸುವಂತವರು ಆಗಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಗಂಡನ ಜವಾಬ್ದಾರಿ ಕೆಳಗಡೆ ನಾವು ಬರುವಂತದ್ದಾದ್ರೆ, ಗಂಡನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ, ಪ್ರತಿ ಪುರುಷನು ತನ್ನ ಹೆಂಡತಿಯನ್ನ ಪ್ರೀತಿಸುವಂತವನು ಆಗಿರಬೇಕು. ಎರಡನೆಯದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ಅಧ್ಯಾಯ 18ನೇ ವಚನದಲ್ಲಿ, ಅವನು ತನ್ನ ಪತ್ನಿಯಲ್ಲಿ ಆನಂದ ಪಡುವವನಾಗಿ ಇರಬೇಕು. ಮೊದಲನೇದಾಗಿ ಪ್ರೀತಿ, ಎರಡನೇದಾಗಿ ಆನಂದ, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನಂಬಿಗಸ್ತಿಕೆ ಇರಬೇಕು. ತನ್ನ ಪತ್ನಿಗೆ ದ್ರೋಹವನ್ನ ಮಾಡಬಾರದು, ಯಾವ ಅಕ್ರಮ ಸಂಬಂಧಕ್ಕೆ ಅಲ್ಲಿ ಸ್ಥಳ ಎನ್ನುವಂಥದ್ದು ಇರಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ತೆಗೆದಿದ್ದೆ ಆದ್ರೆ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಒಂದ್ಸಾರಿ 14ನೇ ಅಧ್ಯಾಯ 35ನೇ ವಚನ ನೀವು ಓದುವಂಥದ್ದೇ ಆದ್ರೆ, ಅವರನ್ನ ಶಿಕ್ಷಿಸುವಂತ ವಿಷಯದ ಕುರಿತಾಗಿ, ತಿಳುಕೊಳ್ಳುವಂಥದ್ದು ವಿಷಯದ ಕುರಿತಾಗಿ, ಶಿಕ್ಷಣವನ್ನ ಕಲಿಸುವಂತದ್ರ ವಿಷಯದ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರೇರ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಗಂಡನ ಜವಾಬ್ದಾರಿ ಶಿಕ್ಷಣ ಕೊಡುವಂಥದ್ದು ಮಾತ್ರವಲ್ಲ, ಗಂಡನು ಜ್ಞಾಪಕ ಮಾಡಿಕೊಳ್ಳಬೇಕು ಸ್ತ್ರೀಯು ಫಲಹೀನಳಾಗಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಕುರಿತಾಗಿ ಕೂಡ ಸತ್ಯವೇದದ 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ. ಸ್ತ್ರೀ ಫಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನೀವು ಅವರ ಸಂಗಡ ಒಗತನ ಮಾಡಿರಿ ಅಂತೇಳಿ ಅಲ್ಲಿ ವಾಕ್ಯ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಅಷ್ಟು ಮಾತ್ರವಲ್ಲದೆ ಗಂಡನ ಜವಾಬ್ದಾರಿ ವಿವೇಕದಿಂದ ನಡೆದುಕೊಳ್ಳುವಂತದ್ದಾಗಿರುತ್ತೆ. 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಹೆಂಡತಿಯರ ಸಂಗಡ ವಿವೇಕದಿಂದ ಎಂಬುದಾಗಿ ಅಲ್ಲಿ ಒಂದು ಪದ ಎನ್ನುವಂಥದ್ದು ಇರುತ್ತೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ 1ನೇ ಪೇತ್ರನ ಪತ್ರಿಕೆ 3ನೇ ಅದೇ 7ನೇ ವಚನದಲ್ಲಿ ಹೆಂಡತಿಗೆ ಸಲ್ಲಿಸತಕ್ಕ ಮಾನವನ್ನು ಕೂಡ ನಾವೇನ್ ಮಾಡಬೇಕು, ಸಲ್ಲಿಸಬೇಕು. ಇದು ದೇವರು ಮಾಡಿರ್ತಕ್ಕಂಥ ಕ್ರಮ, ಇದು ಮನುಷ್ಯರ ಕ್ರಮ ಅಲ್ಲ ಪ್ರಿಯರೇ. ಹೆಂಡತಿಗೂ ಕೂಡ ಕೆಲವೊಂದು ಜವಾಬ್ದಾರಿಗಳಿದಾವೆ. ಆ ಜವಾಬ್ದಾರಿಗಳ ಕುರಿತಾಗಿ ನಾವು ನೋಡೋದಾದ್ರೆ, ಪ್ರತಿ ಸ್ತ್ರೀಯು ಕೂಡ ತನ್ನ ಗಂಡನಿಗೆ ಅಧೀನಳಾಗಿ ಇರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ನೀವೇನಾಗಿರ್ರಿ, ಅಧೀನರಾಗಿ ಇರ್ರಿ ಎಂಬುದಾಗಿ. ತೀತನ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡುವಾಗ, ಅವರು ಹೆಂಡತಿಯ ಜವಾಬ್ದಾರಿ ಗಂಡಂದಿರನ್ನ, ಮಕ್ಕಳನ್ನ ಪ್ರೀತಿಸುವಂತವರು ಆಗಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಅಷ್ಟು ಮಾತ್ರವಲ್ಲದೆ ದೇವರಿಗೆ ಭಯಭಕ್ತಿ ತೋರಿಸುವಂಥದ್ದು ಮಾತ್ರವಲ್ಲ, ಹೆಂಡತಿಯು ತನ್ನ ಗಂಡನಿಗೆ ಭಯಪಡುವಂತವಳು, ತನ್ನ ಗಂಡನಿಗೆ ಭಕ್ತಿಯನ್ನು ತೋರಿಸುವಂತವಳು ಕೂಡ ಆಗಿರ್ಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 33ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ತೀತನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ, ಆಕೆ ಮನೆಯಲ್ಲಿ ಕೆಲಸ ಮಾಡುವಂತವಕ್ಕೆ ಕೂಡ ಆಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲಸದ ವಿಷಯವಾಗಿ ಹೆಂಡತಿಯ ಜವಾಬ್ದಾರಿಯನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ತನ್ನ ಪತಿಯನ್ನ ಭರವಸೆ ಪಡುವ ರೀತಿಯಲ್ಲಿ, ಮೆಚ್ಚಿಸುವ ರೀತಿಯಲ್ಲಿ ಆಕೆಯ ವರ್ತನೆ ಎನ್ನುವಂಥದ್ದು ಇರಬೇಕು ಪ್ರಿಯರೇ. ಯಾರ್ದು? ಪತ್ನಿಯ ವರ್ತನೆ, ಹೆಂಡತಿಯ ವರ್ತನೆ. ಮತ್ತೆ ಯಾವಾಗಲೂ ಕೂಡ ಗಂಡನಿಗೆ ಅಹಿತವನ್ನಲ್ಲ, ಗಂಡನಿಗೆ ಹಿತವನ್ನ ಮಾಡುವಂತ ಸ್ತ್ರೀಯಾಗಿ ಆಕೆ ಇರಬೇಕು ಪ್ರಿಯರೇ. ಯಾರ್ರೀ? ಹೆಂಡತಿ ಪ್ರಿಯರೇ. ಮತ್ತು ಅಷ್ಟು ಮಾತ್ರವಲ್ಲದೆ ಆಕೆಗೆ ಏನಾದ್ರೂ ವಿಷಯಗಳು ಗೊತ್ತಿಲ್ಲ ಅಂತಂದ್ರೆ ಅವ್ರನ್ನ ಕೇಳುವಂಥದ್ದಲ್ಲ, ತನ್ನ ಯಜಮಾನನ ಬಳಿಯಲ್ಲಿ ಆಕೆ ಕೇಳಿ
ತಿಳಿದುಕೊಳ್ಳಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 35ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಷ್ಟು ಮಾತ್ರವಲ್ಲದೆ ಗಂಡ ಹೆಂಡತಿದಾದ್ಮೇಲೆ ಈ ಸಮಯದಲ್ಲಿ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿರ್ತಾರೆ. ಅವರ ಜವಾಬ್ದಾರಿಗಳ ಕುರಿತಾಗಿ ಕೂಡ ಸತ್ಯವೇದ ಏನ್ ಮಾಡ್ತಾ ಇದೆ, ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಲ್ಲಿ ಮೋಶೆ ಕುರಿತಾಗಿ ಈ ರೀತಿಯಾಗಿ ಮಾತಾಡ್ತಾ ಇದೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಾಪಾಡುವಂತವರಾಗಿರ್ಬೇಕು. 11ನೇ 23ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ತಂದೆ ತಾಯಿ ಅವನನ್ನ ಬಚ್ಚಿಟ್ರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಷ್ಟು ಮಾತ್ರವಲ್ಲದೆ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಅಭ್ಯಾಸವನ್ನ ಮಾಡಿಸಬೇಕು, ಅವರಿಗೆ ತಿಳಿಯಪಡಿಸಬೇಕಂತ ಭಕ್ತಿಯ ಸಂಗತಿಗಳು, ಲೌಕಿಕ ಸಂಗತಿಗಳು, ತಪ್ಪಾದ ಸಂಗತಿಗಳು ಲೋಕದಲ್ಲಿ ಯಾವಿದೋ ಅವೆಲ್ಲವುಗಳನ್ನ ತಪ್ಪಾದ ಸಂಗತಿಗಳ ಕಡೆಗೆ ಹೋಗದೆ ಒಳ್ಳೆಯ ಸಂಗತಿಗಳ ಕಡೆಗೆ ಹೋಗ್ಬೇಕಂತೇಳಿ ಅವರಿಗೆ ತಿಳಿಸುವಂತವರು ಆಗಿರ್ಬೇಕು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಅವರು ತಪ್ಪಾದ ಮಾರ್ಗದ ಕಡೆಗೆ ಹೋಗದೆ ಅವರು ಸರಿಯಾದ ಮಾರ್ಗದಲ್ಲಿರುವಂತ ಅವ್ರನ್ನ ಏನ್ ಮಾಡ್ಬೇಕಂತೆ, ಶಿಕ್ಷಿಸುವಂತವರು ಕೂಡ ಆಗಿರ್ಬೇಕಂದ್ರೆ ತರಬೇತು ಕೊಡುವಂತವರು ಕೂಡ ಆಗಿರ್ಬೇಕು ಪ್ರಿಯರೇ. ಅದೇ ರೀತಿಯಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಮಕ್ಕಳನ್ನ ಪ್ರೋತ್ಸಾಹ ಪಡಿಸಬೇಕೆ ಹೊರತಾಗಿ ಎನ್ಕರೇಜ್ಮೆಂಟ್ ಮಾಡಬೇಕು ಹೊರತಾಗಿ ಡಿಸ್ಕರೇಜ್ಮೆಂಟ್ ಎನ್ನುವಂಥದ್ದು ಇರಬಾರದು. ಮಕ್ಕಳನ್ನ ಮನಗುಂದಿಸ ಬೇಡರಿ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೊಂದು ಜವಾಬ್ದಾರಿ ತಂದೆ ತಾಯಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ತಾಳ್ಮೆಯುಳ್ಳವರಾಗಿ ನಿಮ್ಮ ಮಕ್ಕಳಿಗೆ ಕೋಪವನ್ನ ಎಬ್ಬಿಸದೆ ತಾಳ್ಮೆಯುಳ್ಳವರಾಗಿ ಕುಟುಂಬದಲ್ಲಿ ಇರಬೇಕೆಂಬುದಾಗಿ ನಾವು ಅದರ ಕುರಿತಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ವಿಷಯಗಳು ಸಂಗತಿಗಳು ಒಂದು ಕುಟುಂಬದಲ್ಲಿ ಯಾವ ರೀತಿಯಾಗಿ ಗಂಡ ಇರಬೇಕು, ಯಾವ ರೀತಿಯಾಗಿ ಹೆಂಡತಿ ಇರಬೇಕು, ಯಾವ ರೀತಿಯಾಗಿ ಮತ್ತೆ ನಾವು ನೋಡ್ತಾ ಇದ್ದೇವೆ ತಂದೆ ತಾಯಿ ಇರಬೇಕೆಂಬುದಾಗಿ. ಕೊನೆಯದಾಗಿ ತಂದೆ ತಾಯಿಯ ಒಂದು ಜವಾಬ್ದಾರಿ ಏನಂತಂದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತೀವಿ. ಏನಂತ ಹೇಳಂತಂದ್ರೆ ಮಕ್ಕಳನ್ನ ಸಾಕಿ ಅವರನ್ನ ಸಲಹುವಂತವರು ಕೂಡ ಆಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ನಾನು ಏನಂತ ಹೇಳ್ತೀವಿ, ಇಂಟ್ರೊಡಕ್ಷನ್ ಅಲ್ಲಿ ಹೇಳುವಂತ ವಿಷಯಗಳು. ಇನ್ನು ಮುಂದೆ ವಾಕ್ಯ ಪ್ರಾರಂಭವಾಗಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಇವೆಲ್ಲ ನೋಡಿದ್ವಿ, ತಂದೆ ತಾಯಿದಷ್ಟೇ ಜವಾಬ್ದಾರಿ ಅಲ್ಲ, ಮಕ್ಕಳದು ಕೂಡ ಕುಟುಂಬದಲ್ಲಿ ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿ ಎನ್ನುವಂಥದ್ದು ಇದೆ ಪ್ರಿಯರೇ. ಆ ಜವಾಬ್ದಾರಿ ಏನಂತಂದ್ರೆ ಮೊಟ್ಟ ಮೊದಲನೇದಾಗಿ ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನದಲ್ಲಿ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಏನಂತ ಹೇಳಂತಂದ್ರೆ, ನಿನ್ನ ತಂದೆ ತಾಯಿಗಳನ್ನು ನೀನೇನ್ ಮಾಡಬೇಕು, ಸನ್ಮಾನಿಸುವವನಾಗಬೇಕು. ಹಲ್ಲೆಲೂಯಾ. ತಂದೆ ತಾಯಿಯನ್ನ ಸನ್ಮಾನಿಸುವಂತ ಒಂದು ಜವಾಬ್ದಾರಿ ಮಕ್ಕಳದ್ದು ಆಗಿದೆ ಪ್ರಿಯರೇ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಮಕ್ಕಳ ಜವಾಬ್ದಾರಿ ತಂದೆಯ ಆಜ್ಞೆಯನ್ನ ಕೈಕೊಳ್ಳುವವರು ಅವರು ಆಗಿರಬೇಕು, ತಂದೆಯ ಮಾತನ್ನ ಕೇಳುವಂತವರು ಅವರು ಆಗಿರಬೇಕು. ಮತ್ತೆ 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಯೌವನಸ್ಥರೇ ಹಿರಿಯರಿಗೆ ನೀವು ಅಧೀನರಾಗಿರಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಅಧೀನತೆಯ ಜೀವಿತ ನಿಮ್ಮದು ಆಗಿರಬೇಕಂತೇಳಿ. ಅಷ್ಟು ಮಾತ್ರವಲ್ಲದೆ ತಮ್ಮ ಮನೆಯವರಿಗೆ ಭಯಭಕ್ತಿ ತೋರಿಸುವಂತ ಒಂದು ಜವಾಬ್ದಾರಿ ಕೂಡ ಮಕ್ಕಳದ್ದು ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಚಿಕ್ಕಂದಿನಿಂದಲೂ ಕೂಡ ಮಕ್ಕಳ ಜವಾಬ್ದಾರಿ ಏನಂತಂದ್ರೆ ಆ ಒಂದು ತಂದೆ ತಾಯಿಗಳ ಭಯಭಕ್ತಿಯ ಜೀವಿತವನ್ನು ಅವರು ಕೂಡ ಏನ್ ಮಾಡ್ಬೇಕ್ರಿ, ವಾಕ್ಯವನ್ನ ಕಲಿಯುವಂತವರು ಆಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ತಂದೆ ತಾಯಿಗಳ ಮೇಲೆ ಮಕ್ಕಳ ಜವಾಬ್ದಾರಿ ಯಾವ ರೀತಿಯಾಗಿರುತ್ತಂದ್ರೆ ಅವರು ತಂದೆ ತಾಯಿಗೆ ನಂಬಿಗಸ್ತರಾಗಿ ಜೀವಿಸಬೇಕು. ಆ ನಂಬಿಕೆ, ತಂದೆ ತಾಯಿಯಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನು ಅವ್ರು ಏನ್ ಮಾಡ್ಬೇಕು, ಅಳವಡಿಸಿಕೊಳ್ಳುವಂತವರಾಗಿರ್ಬೇಕು. ಅಷ್ಟು ಮಾತ್ರವಲ್ಲದೆ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವಂತವರು ಕೂಡ ಅವರು ಆಗಿರ್ಬೇಕು, ಉಪಕಾರ ಮಾಡುವಂತವರು ಆಗಿರ್ಬೇಕು. ತಂದೆ ತಾಯಿ ಚಿಕ್ಕಂದಿನಿಂದ ನಮ್ಮನ್ನ ಬೆಳೆಸಿರ್ತಾರೆ. ಹಲ್ಲೆಲೂಯಾ. ಅವ್ರಿಗೆ ಗೊತ್ತಿದೆ, ಚಿಕ್ಕ ಮಕ್ಕಳ ಕೈಯಲ್ಲಿ ಚಾಕು ಕೊಟ್ರೆ ಏನ್ ಮಾಡ್ತಾರೆ, ಅವರು ಏನ್ ಮಾಡ್ತಾರೆ, ಮಾವಿನ ಹಣ್ಣು ಕೊಟ್ಟು ಚಾಕು ಕೊಟ್ರೆ ಕಟ್ ಮಾಡ್ಕೊಂತ ತಿಂತಾರೆ, ಎಲ್ಲ ಚುಚ್ಕೊಂತಾರೆ, ಚುಚ್ಕೊಳ್ತಾರೆ. ಹಲ್ಲೆಲೂಯಾ. ಕೊಡ್ತಾರೆ ಚಿಕ್ಕ ಮಕ್ಕಳ ಕೈಯಲ್ಲಿ ತಂದೆ ತಾಯಿ. ಹಲ್ಲೆಲೂಯಾ. ಅವ್ರಿಗೆ ಒಂದು ವಯಸ್ಸು ಬರುವವರೆಗೆ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಏನ್ ಮಾಡ್ತಾರೆ, ಬೆಳೆಸ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಳ್ಳೆ ರೀತಿಯಲ್ಲಿ ಬೆಳೆಸಿದ ಆದಮೇಲೆ ವೃದ್ಧಾಪ್ಯದಲ್ಲಿ ಅವರು ಚಿಕ್ಕ ಮಕ್ಕಳಂತ ಆಗ್ಬಿಡ್ತಾರೆ. ಆ ಸಮಯದಲ್ಲಿ ನೋಡಿಕೊಳ್ಳುವಂತ ಜವಾಬ್ದಾರಿ ಆಗಿರುತ್ತೆ. ನಿನ್ನನ್ನು ಯಾವ ರೀತಿಯಾಗಿ ತೊಳೆದ್ರು, ನಿನ್ನನ್ನು ಬಳದ್ರು, ನಿನಗೆ ಆರಾಮಿಲ್ಲಾರ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ನಿನಗೆ ಯಾವ ರೀತಿಯಾಗಿ ಎಜುಕೇಶನ್ ವಿಷಯದಲ್ಲೇ ಆಗಿರಲಿ, ಅನಾರೋಗ್ಯ ಬಂದಂಥ ಸಮಯದಲ್ಲಾಗಿರಲಿ, ಬಟ್ಟೆಗಳನ್ನು ತರುವಂಥದ್ರ ವಿಷಯದಲ್ಲಾಗಿರಲಿ, ಅವೆಲ್ಲವುಗಳನ್ನು ನಿನಗೆ ಮಾಡಿದಾರಲ್ಲ. ನೀನು ಚಿಕ್ಕವನಾಗಿರ್ಬೇಕಾದ್ರೆ ನೀನು ದೊಡ್ಡವನಾಗಿ ಬೆಳೆದ ಮೇಲೆ ಅವರನ್ನು ಕೂಡ ನೀನೇನು ಮಾಡಬಾರ್ದು, ಪ್ರತ್ಯುಪಕಾರ ಮಾಡುವಂತ ವ್ಯಕ್ತಿಯಾಗಿರ್ಬೇಕು. ಇವರು ದೇವರು ಮಾಡಿರ್ತಕ್ಕಂಥ ನಿಯಮಗಳಾಗಿದ್ದಾವೆ ಪ್ರಿಯರೇ.